ಮೇಡಮ್ ಅವರೇ ನೋಡಿ, ಇವತ್ತು ನಾವು ಫರ್ನಿಚರ್ ಐಟಮ್ ಕೆಲವು ನಮ್ಮ ಹತ್ರ ಓಲ್ಡ್ ಸ್ಟಾಕ್ ಒಂದೊಂದು ಪೀಸ್ ಎರಡೆರಡು ಪೀಸ್ ಇದೆ, ಕ್ಲಿಯರೆನ್ಸ್ ಮಾಡೋಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್ ನೋಡಿ, ಇದು ಫೋಲ್ಡಬಲ್ ಮಂಚ, ಫೋಲ್ಡಬಲ್ ಓಪನ್ ಆಗುತ್ತೆ ವಿತ್ ಬೆಡ್, ಅಟ್ಯಾಚಬಲ್ ಬೆಡ್ ಇರುತ್ತೆ. ಚೆನ್ನಾಗಿದೆ ಐಟಮ್, ಲೈಫ್ ಟೈಮ್ ಐಟಮ್, ಏಕ್ದಮ್ ನ್ಯೂ ಫ್ರೆಶ್ ಪೀಸ್. ಇದರಲ್ಲಿ ಮಂಚದಲ್ಲಿ 3 ವೆರೈಟಿ ಇದೆ ನೋಡಿ. ಇದು ಒಂದು ಇದೆಲ್ಲ ಏನ್ ಪ್ರೈಸಸ್ ಇರುತ್ತೆ? ಇದೆಲ್ಲ 1000, 1,500, 2,500 ಆತರ ಇರುತ್ತೆ. ದಿವಾನ್ ಕಟ್ ಸೈಜ್ ಇರುತ್ತೆ. ಸಿಂಗಲ್ ಕಟ್ ಸೈಜ್. ಹೌದು. ಆಮೇಲೆ ಈ ತರ ಬಟ್ಟೆ ಉಂಟು ಸ್ಟ್ಯಾಂಡ್ ನಲ್ಲಿ ಒಂದು 50 ವೆರೈಟಿ ಇದೆ ನಮ್ಮ ಹತ್ರ. ಹೋಲ್ಸೇಲ್ ರೇಟು ಇದರಲ್ಲಿ ಒಂದು 50 ವೆರೈಟೀಸ್ ಇದೆ. ಇದರಲ್ಲಿ ಒಂದು 50 ವೆರೈಟೀಸ್ ಇದೆ. 1000 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ, 4000 ವರೆಗೂ ರೇಂಜ್ ಇದೆ. ಇದರಲ್ಲಿ ವಿತ್ ಸ್ಟ್ಯಾಂಡಿಂಗು ಇದೆ. ಕೆಲವು ಕೂಲರ್ಗಳು ಹಳೆಯದು ಇದೆ, ಚಾರ್ಜಬಲ್ ಇದೆ, ವಿದೌಟ್ ಚಾರ್ಜಬಲ್ ಇದೆ. ತುಂಬಾ ಕಮ್ಮಿಗೆ ಕೊಡ್ತೀನಿ. ಜೋಕಾಲಿಗಳು ಮಕ್ಕಳದು, ಈ ತರ ಟೀಪಾಯಿಗಳಲ್ಲಿ ನೋಡಬಹುದು ನೀವು. ಎಲ್ಲ ಸಿಂಗಲ್ ಇದೆ ನೋಡಿ. ಇದೆಲ್ಲ ಟೀಪಾಯಿಗಳಲ್ಲೂ ನೀವು ನೋಡಬಹುದು. ಪ್ರತಿಯೊಂದು ಕೂಡ ನೋಡಿ ಸಿಂಗಲ್ ಎಲ್ಲ ಇದೆ. ಸ್ಮಾಲ್ ಇಂದ ಇಡೋದು. ಸೊ ಬೇಸಿಕ್ ಇಂದನೂ ಕೂಡ ನಿಮ್ಗೆ ಸಿಗುತ್ತೆ ನೋಡಿ. ಇದೊಂದು ಎಕ್ಸಾಂಪಲ್ ನೋಡಿ, ಈ ರೀತಿ ಬರುತ್ತೆ ನಿಮ್ಗೆ ಟೀಪಾಯಿಗಳಲ್ಲಿ. ಸೊ ಸ್ಟೂಲ್ಸ್ ಅಲ್ಲಿ ಬರೀ 200 ರೂಪಾಯಿ, 200 ರೂಪೀಸ್ ಆನ್ಲೈನ್. ಆಮೇಲೆ ಐರನ್ ಟೇಬಲ್ ಬರೀ 1000 ರೂಪಾಯಿ, ಒಳ್ಳೆ ಕ್ವಾಲಿಟಿ. ಪಟೇಲ್ ರಾಜ್ ನಮ್ದೇ ಮ್ಯಾನುಫ್ಯಾಕ್ಚರ್, ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್. ಬರೀ 1000 ರೂಪಾಯಿ ರೇಂಜ್. 1000 ರೂಪಾಯಿ ಪೀಸಸ್. ಲೆಂತ್ ಏನ್ ಬರುತ್ತೆ? ಇಷ್ಟೇ ಲೆಂತ್ ಇರುತ್ತಾ? ಹೌದು, 4 ಅಡಿ. ಓಕೆ, ಸೂಪರ್. ಆಮೇಲೆ ಸ್ಟಡಿ ಟೇಬಲ್, ಇದೆಲ್ಲ ನಿಮಗೆ ಒಂಥರ ಲಾಡರ್ಸ್. ಆಮೇಲೆ ಬಟ್ಟೆ ಹೊಡಿಸೋ ಸ್ಟ್ಯಾಂಡ್, ಸ್ಟೀಲ್, ಎಸ್ ಮೆಟಲ್ ಎಲ್ಲ ರೇಂಜ್ ಇದೆ. ಇದರಲ್ಲಿ ಬೇಜನ್ ವೆರೈಟೀಸ್ ಇದೆ. ತಾವು ಬಂದ್ ನೋಡಿದ್ರೆ ನೋಡಿ, ಇದು ಮಗು ತೊಟ್ಲು ಕಿಟಕಿಗೆ ಹಾಕೋದು. ಹೌದು, ಅದಕ್ಕೆ ತೊಟ್ಲು ಸಿಗುತ್ತೆ, ಅದು ಸಿಗುತ್ತೆ ನಿಮ್ಮ ಹತ್ರ. 2 ಸಿಗುತ್ತೆ. ಆಮೇಲೆ ನಿಮಗೆ ಡೈನಿಂಗ್ ಟೇಬಲ್ ಇದೆ, ಟೀಪಾಯಿ ಪ್ಲಾಸ್ಟಿಕ್ ನಲ್ಲಿ ಇದೆ, ಜೋಕಾಲಿನಲ್ಲಿ ಎಲ್ಲ ತೋರಿಸಿದೀನಿ. ಆಮೇಲೆ ಬನ್ನಿ, ಇದೆಲ್ಲ ಒಂದೊಂದು ಪೀಸ್ ಇದೆ. ವಿಡಿಯೋ ಸಿಂಗಲ್ ಇದು ವಾರ್ಡ್ರೋಬ್ಸ್ ಗಳೆಲ್ಲ ಈಗ ಸಿಂಗಲ್ ಗಳಿರುವಂತದ್ದು. ಸ್ಮಾಲ್ ಪೀಸಸ್ ಇದೆ. ಆಮೇಲೆ ನೋಡಿ, ಇಲ್ಲಿ ಎಲ್ಲ ಐಟಮ್ಸ್ ಗಳು ಇದೆ. ಅದು ನೀವೇ ಇಲ್ಲಿ ಚೇರ್ಸ್ ಗಳು ಇದೆ, ಹಾಸಿಗೆಗಳು ಇದೆ, ಸ್ಟ್ಯಾಂಡ್ ಗಳು ಇದೆ ನೋಡಿ. ಚೇರ್ಸ್ ಗಳಲ್ಲಿ ನಿಮ್ಗೆ ವೆರೈಟೀಸ್ ಗಳನ್ನ ನೋಡಿ, ಹಾಗೆ ನಿಮ್ಗೆ ಕಲರ್ಸ್ ಗಳು ನೋಡಬಹುದು, ಸ್ಟಾಕ್ಸ್ ಗಳು ಇದೆಲ್ಲಾನು ಕೂಡ ನಿಮ್ಗೆ. ಸೊ ತುಂಬಾನೇ ಚೆನ್ನಾಗಿದೆ ನೋಡಿ. ಇದೆಲ್ಲಾನು ಕೂಡ ಹೋಟೆಲ್ ವೇರ್ ಯೂಸ್ ಮಾಡುವಂತದ್ದು, ಫ್ಯಾನ್ಸಿ ಆಗಿರುವಂತದ್ದು ಬೇಕು ಅಂತ ಹೇಳೋರಿಗೆ. ಸೊ ಒಂದು ಫ್ಯಾನ್ಸಿ ಆಗಿರುವಂತದ್ದು. ಹಾಗೆ ನೋಡಿ, ಇದೆಲ್ಲಾನು ಕೂಡ ವಾರ್ಡ್ರೋಬ್ಸ್ ಗಳು, ಬಟ್ಟೆದು ಫೋಲ್ಡಬಲ್ ಎಲ್ಲಾನು ಸಿಗುತ್ತೆ ನಿಮ್ಗೆ. ಹಾಗೆ ನೋಡಿ, ಸ್ಟ್ಯಾಂಡ್ಸ್, ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಗಳು, ಲೆಂತ್ ಗಳು ನೋಡಬಹುದು. ಸೊ ಪ್ರತಿಯೊಂದು ಇದೆ ನೋಡಿ ನಿಮ್ಗೆ. ಲೆಂತ್ ಇರುವಂತ ಚೇರ್ಗಳು, ಶಾರ್ಟ್ಸ್ ಎಲ್ಲಾನು ಕೂಡ ಇರುತ್ತೆ. ಇದರಲ್ಲಿ ಸ್ಟೀಲ್ಸ್, ಕಬ್ಬಿಣದ್ದು ಎಲ್ಲಾನು ಇರುತ್ತೆ ನೋಡಿ. ಇದು ಕಬ್ಬಿಣ ಚೇರ್ ಅಲ್ಲ ಸರ್? ಕಬ್ಬಿಣ ಚೇರು ನೋಡಿ, ವಿತ್ ಕುಷನ್, ವಿತೌಟ್ ಕುಷನ್ ಎರಡು ಸಿಗುತ್ತೆ ನಿಮ್ಮ ಹತ್ರ. ಸ್ಟ್ಯಾಂಡ್ಗಳು ಮನೆಗೆ, ಜೋಲಿ ಸ್ಟ್ಯಾಂಡ್, ಮನೆದು ಟೀ ಕುಡ್, ರೋಜ್ ವುಡ್ ಅಗಲ ಉದ್ದ 2 ಬಟ್ಟೆ ಒಣಸೋ ಸ್ಟ್ಯಾಂಡ್ಸ್. ಆಮೇಲೆ ಈ ತರ ಸ್ಪೆಷಲಿ ನೋಡಿ, ಚಪ್ಪಲಿ ಸ್ಟ್ಯಾಂಡ್. ಇವಾಗ ಬಂದಿರೋಂತ ತುಂಬಾನೇ ಟ್ರೆಂಡ್ ಆಗಿರೋಂತದ್ದು ಇದು. ಇದರಲ್ಲಿ ಇದು 4 ಸೈಜ್ ಅಲ್ವಾ? 6 ಇದೆ. ಇದೆಲ್ಲ ಏನ್ ಸ್ಟಾರ್ಟಿಂಗ್ ಇರುತ್ತೆ ಪ್ರೈಸ್? ನಿಮ್ಗೆ ನೋಡಿ, ಸ್ವಲ್ಪ ಹಳೆ ಸ್ಟಾಕ್ ಇದೆ, ಸಣ್ಣ ಪುಟ್ಟ ಡ್ಯಾಮೇಜ್ ಇರ್ಬೋದು ಅನ್ಕೊಳ್ಳಿ. ಅಂದ್ರೆ ಬರೀ 1500 ರೂಪಾಯಿ 4 ಶೆಲ್ಫ್ದು. 6 ಶೆಲ್ಫ್ದು 2,500. ಆಮೇಲೆ ಈಸಿ ಚೇರು, ಸ್ಟಡಿ ಚೇರು ನೋಡಿ, ಎಲ್ಲಾನು ನಿಮ್ಗೆ ಸ್ಟಾಕ್ಸ್ ಗಳಿದೆ. ಆಂಗಲ್ಗಳು, ಸ್ವಲ್ಪ ಹಳೆ ಚೇರ್ಗಳು ಎಲ್ಲ ಹಳೆ ಸ್ಟಾಕ್ ಇದೆ. ತುಂಬಾ ಕಮ್ಮಿಗೆ ಹಾಕೊಡ್ತೀನಿ. ಒಂದ್ಸಲ ಬನ್ನಿ, ವಿಸಿಟ್ ಕೊಡಿ. ಆಂಟಿಕ್ ಐಟಮ್ ಸಿಗುತ್ತೆ. ಇಂಥ ಐಟಮ್ಗಳು ನಿಮ್ಗೆ ಬೆಂಗಳೂರಿನಲ್ಲಿ ಸಿಕ್ಕಲ್ಲ, ನಮ್ಮ ಹತ್ರ ಸಿಗುತ್ತೆ. ಒಂದ್ಸಲ ವಿಸಿಟ್ ಕೊಡೋರಿಗೆ ಏನು ಹೇಳಲ್ಲ. ಒಂದ್ಸಲ ಬರ್ಬೇಕು, ನೋಡ್ಬೇಕು. ಓಕೆ. ಸೊ ಇದು ಇವಾಗ ಸ್ಟಾಕ್ಸ್ ಕ್ಲಿಯರ್ ಮಾಡೋದಕ್ಕೋಸ್ಕರ, ಸೊ ಶಾಪ್ ಕ್ಲೋಸ್ ಮಾಡೋದಕ್ಕೋಸ್ಕರ ಐಟಮ್ಸ್ ಗಳು ಏನೇನಿದೆ ಎಲ್ಲಾನು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಹಾಗೆ ಮೇಲ್ಗಡೆನೂ ಕೂಡ ಇವ್ರದ್ದು ಐಟಮ್ಸ್ ಗಳಿರುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ನಾನು ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇರೋದು ಫ್ರೆಂಡ್ಸ್. ಇವಾಗ ಇದು ಬಂದ್ಬಿಟ್ಟು ಐಫೋನ್ ಚಾರ್ಜರ್, ಇದು ನಾರ್ಮಲ್ ಫೋನ್ ಚಾರ್ಜರ್, ಇದು ಇಯರ್ಫೋನು, ಇದು ಕೇಬಲ್ಸ್ ಗಳು, ಇದು ಕಾರ್ ಚಾರ್ಜರ್ ಕೂಡ ಇದೆಯಾ? ಇದು ಕಾರ್ ಚಾರ್ಜರ್ ವಿತ್ ಕೇಬಲ್. ಇದು ಪವರ್ ಬ್ಯಾಂಕ್ಸ್,
ಇದೆಲ್ಲ ಪವರ್ ಬ್ಯಾಂಕು, ಹಾ ಇದು ಹೆಡ್ಫೋನು, ಹೆಡ್ಫೋನ್ಸ್, ಇದೆಲ್ಲ ಚಾರ್ಜರ್ಸ್. ಓಕೆ ಇದು ಪವರ್ ಬ್ಯಾಂಕು, ಓಕೆ ಇದೆಲ್ಲ ಹೆಡ್ಫೋನ್ಸ್, ಹಾ ಕನೆಕ್ಟರು. ಸೊ ಅಂದ್ರೆ ಕಂಪ್ಲೀಟ್ಲಿ ನಿಮ್ಮ ಹತ್ರ ಹೆಡ್ಫೋನ್, ಚಾರ್ಜರ್, ಕಾರ್ ಪಾಯಿಂಟ್ ಎಲ್ಲ ಕೂಡ ನಿಮ್ಮ ಹತ್ರ ಸಿಗುತ್ತೆ. ಮೊಬೈಲ್ ಹೋಲ್ಡರ್ ಕೂಡ ಇದೆಯಾ? ಓಕೆ. ಸೊ ಕಂಪ್ಲೀಟ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಚಾರ್ಜರು, ಮೊಬೈಲ್ ಚಾರ್ಜರ್, ಕಾರ್ ಚಾರ್ಜರು, ಹಾಗೆ ನಿಮ್ಮ ಹತ್ರ ಏನಿದೆ ಹೆಡ್ಫೋನ್ಸ್ ಎಲ್ಲಾನು ಕೂಡ ನಿಮ್ಮ ಹತ್ರ ಸಿಗುತ್ತೆ. ಓಕೆ, ಕ್ಲಿಯರೆನ್ಸ್ ಸೇಲ್ ಎಲ್ಲ ಕೂಡ ಕ್ಲಿಯರೆನ್ಸ್ ಸೇಲ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಎಷ್ಟು ಸ್ಟಾಕ್ಸ್ ಗಳಿರುತ್ತೆ ಅಂತ. ಇಲ್ಲಿ ನಿಮ್ಗೆ ಹಳೆ ಐಟಮ್ಸ್ ಗಳು ಕೂಡ ಸಿಗುತ್ತೆ, ಹೊಸ ಐಟಮ್ಸ್ ಗಳು ಕೂಡ ಸಿಗುತ್ತೆ. ಎಲ್ಲಾನು ಕೂಡ ಇವರು ಶಾಪ್ ಕ್ಲೋಸ್ ಮಾಡೋದ್ರಿಂದ ನಿಮ್ಗೆ ಕ್ಲಿಯರೆನ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಕೆಲವೊಂದು ನಿಮಗೆ ಪ್ರೈಸಸ್ ತುಂಬಾನೇ ಕಮ್ಮಿ ಸಿಗುತ್ತೆ, ಕೆಲವೊಂದು ಏನಿದೆ ಅದು ನಿಮ್ಗೆ ಅಲ್ಲಿನ ರೇಟ್ ಏನಿರುತ್ತೆ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾವುದೂ ಕೂಡ ನಿಮ್ಗೆ ಜಾಸ್ತಿ ಹೇಳೋದಿಲ್ಲ, ಏನ್ ರೇಟ್ ಇದೆ ಅದಕ್ಕಿಂತ ಕಮ್ಮಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಲೊಕೇಶನ್ ಬಗ್ಗೆ ಹೇಳೋದಾದ್ರೆ ಇದು ಶ್ರೀನಿವಾಸ್ ನಗರ ಏರ್ಟೆಲ್ ಆಫೀಸ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಏರ್ಟೆಲ್ ಆಫೀಸ್ ಅಂತ ಏನ್ ಬರುತ್ತೆ ಅದರ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತದ್ದು. ತುಂಬಾ ಈಸಿ ಲೊಕೇಶನ್. ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾಗಿರುವಂತಹ ಐಟಮ್ಸ್ ಪ್ರತಿಯೊಂದು ಕೂಡ ನಿಮಗೆ ಹೌಸ್ ಹೋಲ್ಡ್ ಐಟಮ್ಸ್ ಏನ್ ಬೇಕು ಎಲ್ಲಾನು ಕೂಡ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ ತಗೊಳ್ಳಿ ಅನ್ನೋದು ನನ್ನ ಅನಿಸಿಕೆ.